ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾವು ತುಮಕೂರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆದಮೇಲೆ ತುಮಕೂರಿಗೆ ಹೊರಟಿದ್ದೀವಿ. ಅಪ್ಪ ಚಾರ್ವಿಕ್ನ ನೋಡಬೇಕು ಅಂತ ಅಂತಿದ್ರು. ಆ್ಯಕ್ಚುಲಿ ರಾಘವ್ ಒಬ್ಬರೇ ಕೆಲಸ ಆದಮೇಲೆ ಹೋಗಬೇಕಾಗಿತ್ತು, ಬಟ್ ಅವರು ಬನ್ನಿ ಪಾಪು ನೋಡೋಂಗಾಗಿದೆ ಅಂತ ಅಂದಿದ್ರು. ಸೊ ಅಪ್ಪ ನೋಡಿ ತುಂಬ ದಿವಸ ಆಗಿತ್ತಲ್ಲ ಅಂದ್ಬಿಟ್ಟು ಚಾರ್ವಿಕ್ನ ಕರ್ಕೊಂಡು ಹೋಗಿ ಬರೋಣ, ಇನ್ನೇನು ಒಂದು ದಿವಸ ಅಲ್ವಾ ಅಂತ ಅಂದ್ಕೊಂಡು ಹೊರಟ್ವಿ. ಚಾರ್ವಿಕಿಗೆ ಟ್ರೈನ್ ಅಂದರೆ ಸಖತ್ ಇಷ್ಟ. ಫುಲ್ಲು ತೀಟೆ ಮಾಡ್ತಿರ್ತಾನಲ್ಲ, ಟ್ರೈನ್ ಬಂದಿರೋದು ಮಾತ್ರ ಸೈಲೆಂಟಾಗಿ ಕೂತಿದ್ದಾನೆ. ನಮ್ಮ ಮನೆ ಮೇಲ್ಗಡೆ ಟ್ರೈನ್ ಹೋಗೋದು ಬರೋದು ಎಲ್ಲ ಕಾಣಿಸುತ್ತಲ್ಲ, ಸೊ ಅವನು ಡೈಲಿ ನೋಡಿ ತುಂಬ ಖುಷಿ ಪಡ್ತಾನೆ. ಸೊ ನಾವು ಟ್ರೈನ್ಗೆ ವೆಯ್ಟ್ ಮಾಡಿ ಅದಾದಮೇಲೆ ಬಂದ ತಕ್ಷಣ ಹತ್ತಿದ್ವಿ. ಟ್ರೈನಲ್ಲೆಲ್ಲ ಫುಲ್ಲು ಸೈಲೆಂಟಾಗಿ ಕೂತಿದ್ದ ಈ ಸತಿ ಮಾತ್ರ, ಏಕೆಂದರೆ ಮೊಬೈಲ್ ಕೊಟ್ಟಿದ್ದಕ್ಕೆ. ಅದಾದಮೇಲೆ ತುಮಕೂರು ಬಸ್ ಹತ್ವಿ, ನಾನು ಫ್ಲೈಓವರ್ ಬಸ್ ಹತ್ವಿ ಹೊರಟ್ವಿ. ಫ್ಲೈಓವರ್ ಬಸ್ ಹತ್ತಿದ್ರು ಅವರು ನಿಧಾನಕ್ಕೆ ಹೋಗ್ತಾಯಿದ್ರು. ಎಕ್ಸ್ಪ್ರೆಸ್ ಥರ ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಅವರು ಹೋಗೋ ಕೆಲಸಕ್ಕೂ ಲೇಟೇ ಆಗೋಯ್ತು, ಅವರು ಬಸ್ಸವ್ರು ಹೋಗೋ ಅಷ್ಟೊತ್ತಿಗೆ. ಸೊ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಹೇಗಿದ್ರು ನಿಧಾನಕ್ಕೆ ಹೋಗ್ತಿದ್ದಾರೆ. ಚಾರ್ವಿಕ್ಕು ಸ್ವಲ್ಪ ಹೊತ್ತು ಬಸ್ಸಲ್ಲಿ ಹಿಂಗೆ ಹೋಗ್ತಿದ್ದಂಗೆ ಹಾಗೆ ನಿದ್ದೆ ಮಾಡಿಬಿಟ್ಟ. ಮಕ್ಕಳು ನಿಧಾನ ಇದು ಬಸ್ಸಲ್ಲಿ ನಿದ್ದೆ ಹೊಟ್ಟೋಗ್ಬಿಡ್ತಾರೆ ಗಾಳಿಗೆ. ಅದಾದಮೇಲೆ ಅದು ಹೋಗಿದ್ದ ಕೆಲಸ ಅಂತೂ ಆಗಲಿಲ್ಲ. ಮನೆಗೆ ಹೋದ್ಮೇಲೆ ಮಧ್ಯಾಹ್ನದ ಊಟಕ್ಕೆ ವಿಲಾಸಿಗೆ ಹೋಗೋಣ ಅಂತ ಹೋದ್ವಿ, ರೆಸ್ಟೋರೆಂಟ್ಗೆ. ಅಲ್ಲಿ ಹೋಗೋಕ್ಕೆ ಮುಂಚೆ ನಮ್ಮ ಚಾರ್ವಿಕು ನಾನೇ ಕಾರ್ ಓಡಿಸ್ಬೇಕು, ಮುಂದೆ ಕುತ್ಕೊಬೇಕು ಅಂತ ಫುಲ್ ಹಠ ಮಾಡ್ತಾಯಿದ್ದ. ಎಷ್ಟು ಹಠ ಅಂತ ಅಂದರೆ ಕಾರ್ ಏನು ಅವ್ನಿಗೆ ಇಟ್ಟಿಸ್ಬಿಟ್ರೆ ಅವನೇ ಓಡಿಸ್ಕೊಂಡು ಹೊಟ್ಟೋಗ್ತಾನೆ ಅನ್ನೋಷ್ಟು ಕಾನ್ಫಿಡೆನ್ಸ್ ಮೇಲೆ ಅವ್ನಿಗೆ ಅಷ್ಟು ಇದಾಗಿ ಹೋಗ್ತಾನೆ. ಕಾರ್ ನೋಡಿ ಮುಂದೆಗಡೆ ಕುತ್ಕೋಬೇಕು ಅಂತ ಇದು ಮಾಡ್ತಾನೆ. ಅವರಪ್ಪ ಹಿಂದೆಗಡೆ ಕುಂಡ್ರಿಸಿದ್ರು. ಆಮೇಲೆ ಏನೋ ಒಂದು ಸಾಹಸ ಮಾಡಿ ಪಕ್ಕದಲ್ಲಿ ಹಿಂಗೆ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕುತ್ಕೊಂಡ. ಆಮೇಲೆ ಏನೇನೋ ಒಂದು ತೀಟೆ ಮಾಡ್ಕೊಂಡು ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ಮುಂದಕ್ಕೆ ಹೋಗೋದು, ಆ ಥರ ಇದು ಮಾಡ್ತಾಯಿದ್ದ. ನಮ್ಮಮ್ಮನೂ ಬಂದರು. ಆಮೇಲೆ ಹೊರಟ್ವಿ ಇವಾಗ ರೆಸ್ಟೋರೆಂಟ್ಗೆ ಹೋದ್ಮೇಲೆ ಇವತ್ತು ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು, ಕ್ರೌಡ್ ಜಾಸ್ತಿ ಇದ್ದಿದ್ದರಿಂದ ಅಲ್ಲಿ ತುಮಕೂರು ಫೇಮಸ್ ಹೋಟೆಲ್, ಒನ್ ಆಫ್ ದ ಫೇಮಸ್ ಹೋಟೆಲ್ ಅನ್ಬೋದು ರೆಸ್ಟೋರೆಂಟು ವಿಲಾಸಿ. ತುಮಕೂರು ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ಟೇಸ್ಟು ಕೂಡ ವೈಸು ಓಕೆ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲ್ಲೆಲ್ಲ ಫಿಶಸ್ ಎಲ್ಲ ಇತ್ತು, ಅದನ್ನು ತೋರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅವ್ರು ವೆಯ್ಟಿಂಗ್ ಟೈಮ್ ಬೇರೆ ಹೇಳಿದಲ್ಲ, ಒಂದು 10-15 ಮಿನಿಟ್ಸು. ಏನು ಮಾಡೋದು ಅಂದ್ಬಿಟ್ಟು ಫಿಶ್ ಎಲ್ಲ ತೋರಿಸ್ಕೊಂಡು ಒಂದು ಸ್ವಲ್ಪ ಆಚೆಗಡೆ ಎಲ್ಲ ಓಡಾಡಿಸ್ಕೊಂಡು, ಅಲ್ಲೊಂದು ವೇಯಿಂಗ್ ಮಿಷಿನ್ ಇತ್ತು. ನನ್ನ ಮಗ ಅದ್ರ ಮೇಲೆ ಎಲ್ಲರನ್ನೂ ಹತ್ಸೋದು ಇಳಿಸೋದು, ಬನ್ನಿ ಅಂತ ಆ ಥರದ್ದೆಲ್ಲ ಆಟಾಡ್ತಾಯಿದ್ದ. ಸೊ ಏನೋ ಒಂದು ಮಾಡಲಿ, ಸೈಲೆಂಟಾಗಿರಲಿ ಅಂತ ಇದು ಮಾಡ್ತಾಯಿದ್ವಿ. ವೆಯ್ಟಿಂಗ್ ಟೈಮ್ ಮುಗಿಸಿದ್ಮೇಲೆ ಅಲ್ಲಿ ನಮಗೆ ಟೇಬಲ್ ಸಿಕ್ತು. ಸೊ ಹೋಗಿ ಕೂತಿದ್ವಿ. ನಾವು ನಮ್ಮ ಡ್ಯಾಡಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಅವ್ರು ಕಾಲ್ ಮಾಡಿದರು, ಇಲ್ಲ ನಂದು ಊಟ ಫ್ರೆಂಡ್ಸ್ ಜೊತೆಗೆ ಆಗೋಯ್ತು, ನೀವು ಮಾಡ್ಕೊಂಡು ಬನ್ನಿ ಅಂದ್ಬಿಟ್ಟು ನಾನು ಅಮ್ಮ ರಾಘು ಚಾರುನೇ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು, ಸೊ ಓಕೆ ಅವ್ರಿಗೆ ಕಾಯೋದು ಬೇಡ, ಆರ್ಡ್ರ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಆರ್ಡ್ರೆಲ್ಲ ಮಾಡಿದ್ವಿ. ಅದು ಬರೋವರೆಗೂ ನನ್ನ ಮಗ ಸುಮ್ಮನೆ ಇರಬೇಕಲ್ಲ, ಅದು ಬಾಟಲ್ ಎಳೆಯೋದು, ಅಲ್ಲಿ ಮತ್ತು ಸಾಸು ಪೆಪ್ಪರ್ ಸಾಲ್ಟ್ ಇಟ್ಟಿದ್ರೆ ಅವನ್ನ ಎಳ್ದೆಳ್ದು ಬಿಸಾಕೋದು, ಟಿಶ್ಯೂ ಪೇಪರ್ ಬಿಸಾಕೋದು, ಸ್ಪೂನ್ಸ್ ಇದ್ದರೆ ಸ್ಪೂನ್ಸು ಕೂಡ ಎಸೆಯೋದು, ಇಲ್ಲ ಸೌಂಡ್ ಮಾಡೋದು, ಹೊಡಿಯೋದು, ಟೇಬಲ್ಗೆ ಚಚ್ಚೋದು, ಕುಟ್ಟೋದು, ಆ ಥರದ್ದೆಲ್ಲ ಮಾಡೋದು, ಏನೇನೋ ತೀಟೆ ಒಟ್ಟು ಮಾಡ್ತಾಯಿದ್ದ ನೋಡಿ. ಈ ಥರ ಎಲ್ಲ ಬಾಯಿಗೆ ಬೆಳ್ಳಾಕೊಂಬಿಡೋದು, ಎಲ್ಲ ಒಟ್ಟು ತೀಟೆ ಅಂತ ಮಾಡ್ತಾ ಇರ್ತಲ್ಲ ಚಾರ್ವಿಕ್. ಎಲ್ಲ ಮಾಡಿಕೊಂಡು ಅದಾದಮೇಲೆ ಊಟ ಬಂತು. ಊಟಕ್ಕೆ ನಾವು ಬಟರ್ ಕುಲ್ಚಾ ಮತ್ತು ಪನ್ನೀರ್ ಗ್ರೇವಿ 2 ಥರದ್ದು, ಪನ್ನೀರ್ ಟಿಕ್ಕಾ ಒಂದು, ಪನ್ನೀರ್ ಮಟರ್ ಮಸಾಲ ಒಂದು, ಮತ್ತು ಒಂದು ಏನು ದಾಲ್ ಕಿಚಡಿ ಬರುತ್ತಲ್ಲ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ದಾಲ್ ಕಿಚಡಿ, ಅದು ಮತ್ತು ಒಂದು ಮೊಸರನ್ನ ತೊಗೊಂಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಒಂದು ಗೋಬಿ ಮಂಚೂರಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡಿದರು, ಸಖತ್ತಾಗಿತ್ತು. ಅದನ್ನೆಲ್ಲ ತಿಂದ್ಕೊಂಡು ತಿರ್ಗಿ ಮನೆಗೆ ಹೊರಟು ಬಂದ್ವಿ. ಇದಾದ ಅವತ್ತು ನೆಕ್ಸ್ಟ್ ಡೇ ಇದು
ಅವತ್ತು ಅಲ್ಲೇ ಸ್ಟೇ ಆಗಬೇಕಾಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಡೇ ನಾವು ಸ್ಟೇಡಿಯಮಿಗೆ ಬಂದಿದ್ವಿ, ನಾನು ಮತ್ತು ರಾಘು. ತುಂಬಾ ಚೇಂಜಸ್ ಆಗೋಗಿತ್ತು. ನಾನಂತೂ ಒಳಗಡೆ ಹೋಗೇ ಇರಲಿಲ್ಲ ಸ್ಟೇಡಿಯಮ್ಗೆ. ನಾನು ಸ್ಕೂಲ್ ಡೇ ಆ ಥರ ಇದ್ದಾಗ ನಾನು ಅಂದರೆ ಸ್ಕೂಲ್ ಡೇಸಲ್ಲಿ ಅವಾಗ ಹೋಗಿದ್ದೆ ಲಾಸ್ಟು. ಅದಾದಮೇಲೆ ಕಾಲೇಜ್ಗೆ ಹೋದ್ಮೇಲೆ ಅಷ್ಟು ಹೋಗಿರೋದು ನೆನಪೇ ಇಲ್ಲ ನನಗೆ. ಎಷ್ಟು ಚೇಂಜಸ್ ಆಗಿತ್ತು ಅಂತ ಅಂದರೆ ಒಳಗಡೆ ಎಲ್ಲ ಫುಲ್ಲು ಸಕ್ಕದಾಗಿ ಮಾಡಿದ್ದಾರೆ. ನಾವು ಬೆಳಗ್ಗೆನೇ ಹೋಗಿರೋದ್ರಿಂದ ಕಿವಿಗೆಲ್ಲ ಹತ್ತಿ ಇಟ್ಕೊಂಡು ಹೋಗಿದ್ದೆ, ಥಂಡಿ ಇತ್ತು ನಾವು ಹೋಗಿದ್ದ ದಿವಸ ಅಂತೂ. ಒಳಗಡೆ ಎಲ್ಲ ಟ್ರ್ಯಾಕ್ ಶೂಸು ಆ ಥರದ್ದು ಹಾಕ್ಕೊಂಡು ಓಡಾಡಬೇಕು. ನನಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ನಾನು ಹೋಗಿದ್ದು. ಸೊ ಹಾಗಾಗಿ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿದ್ದೆ. ಅಲ್ಲೊಬ್ಬರು ಹೇಳಿದ್ರು ಶೂಸ್ ಹಾಕ್ಕೊಂಡು ಬರೋಂಗಿಲ್ಲ ಅಂತ. ಫಸ್ಟ್ ಡೇ ಅಲ್ವಾ ಹೋಗ್ಲಿ ಅಂತ ಅಂದ್ಬಿಟ್ಟು ಒಂದು 4-5 ರೌಂಡ್ ಹಾಕ್ಕೊಂಡು ಬಂದ್ವಿ ಮನೆಗೆ. ಅಷ್ಟೊತ್ತಿಗೆ ಚಾರ್ವಿಕು ಕೂಡ ಎದ್ದಿದ್ದ. ಮೇಲ್ಗಡೆ ಟೆರೆಸ್ ಮೇಲೆ ಒಳ್ಳೆ ಚೆನ್ನಾಗಿ ಬಿಸಿಲು ಬರ್ತಾಯಿತ್ತು. ಸೊ ಹಾಗಾಗಿ ಬಿಸಿಲಲ್ಲೆಲ್ಲ ಆಟಾಡ್ತಾಯಿದ್ರು ಎಲ್ಲ ಅಪ್ಪ ಮಗ ಎಲ್ಲ. ನಾನು ತುಮಕೂರಲ್ಲೇ ಬೆಳೆದಿದ್ರು. ತುಮಕೂರಿಗೆ ಫುಲ್ಲು ಆವಾಗ ಅಲ್ಲಿದ್ದಾಗ ಬಿಸಿಲೆಲ್ಲ ಅಡ್ಜಸ್ಟ್ ಆಗಿತ್ತು, ಅಷ್ಟೇನೂ ಅನ್ನಿಸ್ತಾ ಇರಲಿಲ್ಲ. ಬಟ್ ಈಗ ಬೆಂಗಳೂರಲ್ಲಿ ಸೆಟಲ್ ಆಗಿರೋದ್ರಿಂದ ಅಲ್ಲಿಂದ ತಿರ್ಗಾ ತುಮಕೂರಿಗೆ ಹೋದಾಗ ಬಿಸಿಲು ಅಂತೂ ತಾಳೋದಕ್ಕೆ ಆಗಲ್ಲ. ಅಯ್ಯೋ ಎಷ್ಟು ಬಿಸಿಲು, ಬೆಂಗಳೂರೇ ಎಷ್ಟು ವಾಸಿ ಅನಿಸ್ಬಿಡುತ್ತಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ಸೊ ವೆದರು, ಕ್ಲೈಮೇಟೆಲ್ಲ, ಎನ್ವಿರಾನ್ಮೆಂಟ್ ಚೇಂಜ್ ಆದಾಗ ಎಷ್ಟು ಇದಾಗೋಗುತ್ತೆ ಅಂತ ಅನಿಸ್ತಾ ಇರುತ್ತೆ. ಬಿಸಿಲು ಸಿಕ್ಕಾಪಟ್ಟೆ ಇರುತ್ತೆ ಮಾತ್ರ ತುಮಕೂರಲ್ಲಿ ಯಾವಾಗ್ಲೂ. ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ. ನಾವು ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ತುಮಕೂರು ಈ ಕಡೆ ಸೈಡ್ ಚಿತ್ರದುರ್ಗ ಅದೆಲ್ಲ ಬರುತ್ತಲ್ಲ, ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ. ಬೆಳಗ್ಗೆನೇ ಎಷ್ಟು ಬಿಸಿಲಿದೆ ನೋಡಿ, ಒಂದು 7-8 ಇದ್ದವು, ಆಗ್ಲೇ ಎಷ್ಟು ಸಿಕ್ಕಾಪಟ್ಟೆ ಬಿಸಿಲಿದೆ. ನನ್ನ ಮಗ ಒಂದು ಸ್ವಲ್ಪ ಹೊತ್ತು ಓಡೋದು, ಆಮೇಲೆ ಎತ್ಕೊಳ್ಳಿ ಅಂತ ಅವ್ರ ಅಪ್ಪಂಗೆ ಆಟಾಡ್ಸೋದು, ಈ ಥರ ನಾಲ್ಗೆ ಮುಂದಕ್ಕೆ ಹಾಕ್ಕೊಂಡು ಕೋಪ ಮಾಡ್ಕೊಂಡು ಹಿಂಗೆ ಹೋಗೋದು. ಅದೆಲ್ಲ ಆದಮೇಲೆ ಅಮ್ಮ ಅವ್ನಿಗೆ ಹಾಲು ಕಾಯಿಸ್ಕೊಟ್ರು. ಸೊ ಅಲ್ಲೆಲ್ಲ ಕುಡಿದು ತಿರ್ಗಿ ಆಟಾಡೋಕೆ ಹೋದ. ಆಮೇಲೆ ತಿರ್ಗಿ ಆಚೆ ಹೋಗಬೇಕು, ನಾನು ಇನ್ನೂ ಆಡಬೇಕು, ಕೆಳಗಿಳ್ದು ಹೋಗಬೇಕು ಅಂತ ಅಳ್ತಾ ಇದ್ದಾನೆ ನೋಡಿ, ಹೆಂಗೆ ಅಳ್ತಿದ್ದಾನೆ. ಎಷ್ಟು ಕೋಪ ಅಂತ ಈಗಿನ ಜನ್ರೇಷನ್ ಮಕ್ಳುಗಳಿಗೆ, ಸಿಕ್ಕಾಪಟ್ಟೆ ಕೋಪ. ನಮ್ಮ ಜನ್ರೇಷನಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಕಣ್ಬಿಟ್ರೆ ನೋಡಿದ್ರೆ ಸಾಕು ಎದ್ರುಕೊಂಡು ಸುಮ್ಮನೆ ಆಗ್ತಿದ್ವಿ, ಅಳ್ತಾನೂ ಇರಲಿಲ್ಲ, ಅಳೋದು ಸ್ಟಾಪ್ ಮಾಡ್ತಿದ್ವಿ. ಈಗಿನ ಜನ್ರೇಷನ್ ಮಕ್ಕಳು ನಾವೇ ಸುಮ್ಮನಾಗಬೇಕು ಹೊರತು ಅವರಂತೂ ಸುಮ್ಮನಾಗೋದಿಲ್ಲ, ಅವ್ರಿಗೆ ನಾವೇ ಎದುರ್ಕೊಬೇಕು, ಆ ಥರ ಆಗೋಗ್ಬಿಟ್ಟಿದೆ. ಅದಾದಮೇಲೆ ಇವನ್ನೇನು ಹೊರಡ್ತಾ ಇದ್ವಿ. ಸೊ ಹಾಗಾಗಿ ನಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ರು. ರೈಸ್ ಸಪ್ರೇಟು ಆ ಥರ ರೈಸು ಬೇಳೆ ಸಪ್ರೇಟ್ ಬೇಯಿಸ್ಕೊಂಡು ತರಕಾರಿ ಇನ್ನೊಂದು ಸತಿ ಕುಕ್ಕರಲ್ಲಿ ಬೇಯಿಸ್ಕೊತಾರೆ. ಸೊ ಚೆನ್ನಾಗಿ ಆಗುತ್ತೆ ಅಂತ ಅಂದ್ಬಿಟ್ಟು ಬಿಸಿಬೇಳೆ ಸಪ್ರೇಟ್ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈಗೂ ಮಾಡ್ತಾರೆ. ಒಂದೊಂದು ಸತಿ ಕುಕ್ಕರ್ನಲ್ಲೇ ಒಂದೇ ಸತಿ ಒಂದು ಪಾಟ್ ರೆಸಿಪಿ ಥರನೂ ಮಾಡ್ತೀವಿ, ಅದು ಚೆನ್ನಾಗಿರುತ್ತೆ. ಹಾಗೆ ಹಾಲು ಕೂಡ ಇಟ್ಟಿದ್ದಾರೆ ಟೀ ಮಾಡೋದಕ್ಕೋಸ್ಕರ. ನಮ್ಮಮ್ಮ ಎಲ್ಲ ಈ ಹೊಸ ಕುಕ್ಕರ್ ತೊಗೊಂಡಿದ್ದಾರೆ ಅನ್ನ ಬಸಿಯೋದಕ್ಕೆ ಅಂತ ಅಂದ್ಬಿಟ್ಟು, ಅದು ತೂತದ ಜಾಲರಿ ಎಲ್ಲ ಆ ಥರದ್ದು ನೋಡೋದಕ್ಕೆ ಹೆಂಗಾಗುತ್ತೆ ಅಂತ. ಹಾಗೆ ಟೇಬಲ್ ಮೇಲಿರೋ ಸಾಮಾನು ನೋಡಿಬಿಟ್ಟು, ಡೈನಿಂಗ್ ಟೇಬಲ್ಲು ವಿ ಆರ್ ಇಂಡಿಯನ್ಸ್, ನಾವು ಡೈನಿಂಗ್ ಟೇಬಲ್ ತರೋದು ಊಟ ಮಾಡೋದಕ್ಕಲ್ಲ, ಏನಿದ್ರು ಸಾಮಾನು ತಂದು ಮೇಲುಗಡೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ನಮ್ಮಮ್ಮಂಗೆ ಸುಮ್ಮನೆ ಜೋಕ್ ಮಾಡ್ತಿದ್ದೆ. ಅದಾದಮೇಲೆ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಬಸ್ಸಿಗೆ ಹೊರಟ್ವಿ. ಸೊ ಬಸ್ಸಲ್ಲಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಹತ್ತಬೇಕು. ಸೊ ನೋಡಿ, ಈಗಿನ ಕಾಲದ ಮಕ್ಳುಗಳು ಸುಮ್ಮನಿರಬೇಕು ಅಂತ ಅಂದರೆ ಮೊಬೈಲ್ ಕೊಡಬೇಕು, ಆವಾಗ ಸುಮ್ಮನೆ ಕೂತಿರ್ತಾರೆ. ನಮಗೂ ಸ್ವಲ್ಪ ಮುಂದೆಗಡೆ ಮಾನ ಮರ್ಯಾದೆ ಇಟ್ಕೊಂಡಿರೋಕ್ಕಾಗತ್ತೆ, ಇಲ್ಲಾಂದರೆ ಎಲ್ಲರೂ ಮುಂದೆ ಜುಟ್ಟು ಕೀಳೋದು ಇದು ಮಾಡೋದು ಎಲ್ಲ ಮಾಡಿ ತಲೆ ತಿಂತಾ ಇರ್ತಾನೆ, ಅಷ್ಟೇ ಆ ಥರ ಮಾಡ್ತಿರ್ತಾನೆ. ಅದಾದಮೇಲೆ ನೆಕ್ಸ್ಟು ಬೆಂಗಳೂರಿಗೆ ಬಂದಾಗ ಇದೊಂದು 2 ಡೇಸ್ ಆದಮೇಲೆ ಈ ವಿಡಿಯೋ ಮಾಡ್ತಾ ಇರೋದು. ಹೇರ್ ಫಾಲ್ ಅಂತೂ ತುಂಬಾ ಆಗ್ತಾಯಿತ್ತು. ಹಾಗೆ ಡ್ಯಾಂಡ್ರಫು, ತುಂಬ ಪ್ರೀಮೆಚ್ಯೂರ್ ಗ್ರೇ ಹೇರ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಹಾಗಾಗಿ ಒಂದು ಏರ್ ಆಯಿಲ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ. ನೋಡಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ನಾನು ಏರ್ ಆಯಿಲ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನು ಗೂಸ್ಬೆರಿ ಮತ್ತು ಕರಿ ಲೀವ್ಸು, ಹೈಬಿಸ್ಕಸ್ ಲೀವ್ಸು, ಫ್ಲವರು, ಮೇಥಿ ಸೀಡ್ಸು, ರೋಸ್ಮೇರಿ ಮತ್ತು ಕೋಕೋನಟ್ ಆಯಿಲ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಒಂದು ನೈಟ್ ಪೂರ್ತಿ ಅದು ಪಾತ್ರೆಯಲ್ಲೇ ಬಿಟ್ಟು ನೆಕ್ಸ್ಟ್ ಡೇ ಅದು ಸೋಸ್ಬಿಟ್ಟು ಇದು ಬಾಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ನೋಡೋಣ, ಕಮ್ಮಿ ಕ್ವಾಂಟಿಟಿನಲ್ಲೇ ಮಾಡಿದ್ದೀನಿ, ಒಂದು 300 ಮಿಲಿಗ್ರಾಮ್ ಇರ್ಬೋದು ಅಷ್ಟೇ ಇದು. ಇದೆಲ್ಲ ಸ್ವಲ್ಪ ಚೆನ್ನಾಗಿ ವರ್ಕ್ ಆಯಿತು ಅಂತ ಅಂದರೆ ನನ್ನ ಹೇರ್ಗೆ ಕಂಟಿನ್ಯೂ ಮಾಡೋಣ ಇದೇ ಥರ ಅಂತ ಅಂದ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡಿದ್ದೀನಿ. ಇದು ಇನ್ ಡೀಟೇಲ್ ಏನೇನು ರೆಸಿಪೀಸ್ ಹಾಕಿದ್ದೀನಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ ಡೀಟೇಲಾಗಿ ಹೇಳ್ತೀನಿ ಏನೇನು ಹಾಕಿದೆ ಇಂಗ್ರೀಡಿಯೆಂಟ್ಸ್ ಅಂತ ಅಂದ್ಬಿಟ್ಟು. ಸೊ ಇದಂತೂ ತುಂಬ ದಿವಸನೇ ಬರುತ್ತೆ. ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಇಟ್ಬಿಟ್ಟು ಹಾಕ್ಕೊಳ್ಳೋದು ಇನ್ನೂ ಚೆನ್ನಾಗೇ ಇರುತ್ತೆ. ವಿಟಮಿನ್ ಡಿ ಕೂಡ ಅದಕ್ಕೆ ಇನ್ಫ್ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಗ್ಲಾಸ್ ಬಾಟಲ್ ಇಟ್ಟರೆ ಒಳ್ಳೆಯದು. ಸೊ ಇದಾಗಿತ್ತು ನನ್ನ ವ್ಲಾಗ್.